1997ರಲ್ಲಿ ಅರುಣ್ ಶೌರಿ ಮೊಟ್ಟ ಮೊದಲ ಬಾರಿಗೆ ಇದನ್ನು ದೊಡ್ಡ ಮಟ್ಟದಲ್ಲಿ ಬಹುದೇವಾರಾಧಕರನ್ನು ಕೊಲ್ಲಿ ಅಂತಕ್ಕಂಥ ಇದೆ ಅನ್ನೋದನ್ನು ಆರಂಭ ಮಾಡಿದ್ರು. ಉಮರ್ ರಜಿಯಲ್ಲಾಹು ತಾಲಾ ಅನ್ನುವರು ಈಜಿಪ್ಟನ್ನು ಆಳುವಾಗ ನೈಲ್ ನದಿಗೆ ಪ್ರತಿ ವರ್ಷ ಒಂದು ಹೆಣ್ಣು ಮಗಳನ್ನು ಬಲಿ ಕೊಡುವುದು. ಕೆಲವೊಂದು ಹೈದರಾಬಾದ್ ಸಂಸ್ಥಾನಗಳು, ಜುನಾಗಢ ಸಂಸ್ಥಾನಗಳು, ಕೆಲವು ಬಂಗಾಲದ ಪ್ರಾಂತ್ಯಗಳು, ಕೆಲವು ಪಾಕಿಸ್ತಾನದ ಬಾರ್ಡ್ರಲ್ಲಿರೋ ಕೆಲವು ಪ್ರಾಂತ್ಯ ಒಪ್ಕೊಳ್ಳಿಲ್ಲ. ಸರ್ದಾರ್ ಪಟೇಲರು ಬೈ ಫೋರ್ಸ್ ಮಾಡಿದರು. ಇಡೀ ಜಗತ್ತಿನಲ್ಲಿ ಕಂಪೇರ್ ಮಾಡಿದರೆ ಭಾರತೀಯ ಸಮುದಾಯಗಳು ಗ್ರಾಂಥಿಕವಾಗಿ ಸ್ಟ್ರಾಂಗ್ ಸಮುದಾಯಗಳಲ್ಲ. ಪ್ರವಾದಿ ಮುಹಮ್ಮದರ ಮೇಲೆ ಇನ್ನೂ ಒಂದು ಆರೋಪ ಇದೆ. ಅದೇನಂತ ಹೇಳಿದರೆ ಅವರು ಒಂದು ಕೈಯಲ್ಲಿ ಖಡ್ಗ ಇಟ್ಕೊಂಡು ಬಂದರು, ಇನ್ನೊಂದು ಕೈಯಲ್ಲಿ ಕುರಾನ್ ಇಟ್ಕೊಂಡು ಬಂದರು ಅಂತ. ಸಾಮಾನ್ಯವಾಗಿ ಈ ಹಿಂದಿನ ನೆರೇಟಿವ್ ಅದು. ಪ್ರವಾದಿ ಇಷ್ಟು ಒಳ್ಳೆಯವರು, ಈ ಧರ್ಮಕ್ಕೆ ಬರಬೇಕು, ಇಲ್ಲದ್ರೆ ತಲೆ ಹಾರ್ತದೆ ಅಂತ ಹೇಳುವಷ್ಟು ಏನು ಸ್ಟ್ರಾಂಗ್ ಕೂಡ ಇದ್ರ, ಧರ್ಮದ ವಿಷಯದಲ್ಲಿ ಅಷ್ಟು ಖಡಕ್ಕಾಗಿದ್ರ, ಇನ್ನೊಂದು ಧರ್ಮವನ್ನು ಸಹಿಸದಷ್ಟು ಅವರು ಧರ್ಮ ಅವರೊಳಗೆ ಅಂತಹ ಒಂದು ಭಾವನೆಯನ್ನು ಹುಟ್ಟು ಹಾಕಿತ್ತ ಹೇಗೆ ಅಂತ? ನಿಜವಾಗಿ ನೋಡಿ, ಇಡೀ ಜಗತ್ತಿನ ಭೂಪಟವನ್ನು ನೀವು ಇತಿಹಾಸದಲ್ಲಿ ಅಥವಾ ವರ್ತಮಾನದಲ್ಲಿ ನೋಡ್ತಾ ಹೋದರೆ, ಒಂದು ದೇಶಕ್ಕೆ ಒಂದು ಧರ್ಮಕ್ಕೆ ಯಾವುದೇ ಆಗಿರಲಿ ಒಂದು ಆಶಯ ಅಂತ ಇರ್ತದೆ. ಕೆಲವರದ್ದು ಧಾರ್ಮಿಕ ಆಶಯ, ಕೆಲವರದ್ದು ರಾಷ್ಟ್ರೀಯ ಆಶಯ. ಧಾರ್ಮಿಕ ಆಶಯ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸಿದ್ಧಾಂತದ ಅಡಿಯಲ್ಲಿ ಜಗತ್ತಿನ ಎಲ್ಲರೂ ಬಂದು ಒಂದಾಗಿ ಬದುಕಬೇಕು ಅನ್ನುವುದು ಧಾರ್ಮಿಕ ಆಶಯ. ಅದು ಬಹಳಷ್ಟು ಸಮುದಾಯಗಳಿಗಿದೆ. ಈಗ ಯಹೂದಿಗಳು ಕೂಡ ಆರಂಭದಲ್ಲಿ ಅವರು ತುಂಬ ಎಕ್ಸ್ಪೆನ್ಷನ್ಗಳನ್ನು ಮಾಡಿದರು, ತುಂಬ ಯುದ್ಧಗಳನ್ನು ಮಾಡಿದರು. ಆಮೇಲೆ ಕ್ರೈಸ್ತ ಸಮುದಾಯದವರು ಕೂಡ ತುಂಬ ಯುದ್ಧಗಳನ್ನು ಮಾಡಿದರು, ಮುಸಲ್ಮಾನರೊಟ್ಟಿಗೆ ತುಂಬ ಯುದ್ಧ ಮಾಡಿದರು. ಅದರ ಮೇಲೆ ಮುಸಲ್ಮಾನರು ಕೂಡ ಮಾಡಿ, ಯಾಕಂದರೆ ಒಂದು ಧಾರ್ಮಿಕ ಆಶಯ ಅಂತ ಇರುತ್ತೆ. ಉಮರ್ ರಜಿಯಲ್ಲಾಹು ತಾಲಾ ಅನ್ನುವರು ಈಜಿಪ್ಟನ್ನು ಆಳುವಾಗ ನೈಲ್ ನದಿಗೆ ಪ್ರತಿ ವರ್ಷ ಒಂದು ಹೆಣ್ಣು ಮಗಳನ್ನು ಬಲಿ ಕೊಡುವುದು, ಬಲಿ ಅರ್ಪಿಸ ನೀರು ಬರ್ತದೆ ಅಂತ. ಉಮರ್ ರಜಿಯಲ್ಲಾಹು ತಾಲಾ ಅನ್ನುವರು ಅದನ್ನು ಸ್ಟಾಪ್ ಮಾಡಿಸಿದರು, ಅದು ಬೈ ಫೋರ್ಸ್ ಮಾಡಿಸಿದರು. ಜಗತ್ತಿನ ಎಷ್ಟೋ ಕಡೆಯಲ್ಲಿ ಆ ಥರ ಕೆಟ್ಟ ಪದ್ಧತಿಗಳು, ನರಬಲಿಗಳು, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲದಿರುವುದು, ಹೆಣ್ಣು ಮಕ್ಕಳನ್ನು ವಿಪರೀತವಾಗಿ ಬಳಸಿಕೊಳ್ಳುವುದು, ಇಂಥ ಅನಾಗರಿಕ ಕಾಲ ಇತ್ತು. ಬರೀ ಅರಬಿನಲ್ಲಿ ಮಾತ್ರ ಅಲ್ಲ, ಅರಬೇತರ ಜಗತ್ತಿನಲ್ಲಿಯೂ ಕೂಡ ಇತ್ತು. ಅಲ್ಲಿಯೂ ಕೂಡ ಯಾವುದೇ ವ್ಯವಸ್ಥೆಯಲ್ಲಿ ರಾಜನ ಮಕ್ಕಳು ಅನಂತರ ಅವನ ಮಕ್ಕಳೇ ಆಡಳಿತ ನಡೆಸ್ತಿದ್ರು. ಆದರೆ ಆಡಳಿತವನ್ನು ಸಾಮಾನ್ಯರಿಗೆ ಹಂಚಿಕೊಳ್ತಾ ಇರೋದು. ಅದೇ ಥರ ದೇಶೀಯ ಆಶಯಗಳು ಅಂತ ಇರ್ತವೆ. ಈಗ ಉದಾಹರಣೆಗೆ ಒಂದು ದೇಶ, ಉದಾಹರಣೆ ನಮ್ಮ ದೇಶ ಭಾರತ ಸ್ವಾತಂತ್ರ್ಯ ಬಂದಾಗ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾಗ ಕೆಲವೊಂದು ಪ್ರಾಂತ್ಯಗಳು ಭಾರತದೊಂದಿಗೆ ಸೇರ್ಕೊಳ್ಳಿಕ್ಕೆ ಒಪ್ಕೊಳ್ಳಿಲ್ಲ. ಕೆಲವೊಂದು ಹೈದರಾಬಾದ್ ಸಂಸ್ಥಾನಗಳು, ಜುನಾಗಢ ಸಂಸ್ಥಾನಗಳು, ಕೆಲವು ಬಂಗಾಲದ ಪ್ರಾಂತ್ಯಗಳು, ಕೆಲವು ಆ ಭಾಗದ ಪಾಕಿಸ್ತಾನದ ಬಾರ್ಡ್ರಲ್ಲಿರೋ ಕೆಲವು ಪ್ರಾಂತ್ಯಗಳು ಒಪ್ಕೊಳ್ಳಿಲ್ಲ. ಸರ್ದಾರ್ ಪಟೇಲರು ಬೈ ಫೋರ್ಸ್ ಮಾಡಿದರು. ಯಾಕಂದರೆ ದೇಶೀಯ ಆಶಯ ಅದು. ಈಗ ಭಾರತದಲ್ಲಿ ಸಾಮಾನ್ಯವಾಗಿ ಧರ್ಮೀಯ ಆಶಯಗಳು ಇರುವುದಿಲ್ಲ. ನಮ್ಮ ಧರ್ಮವೇ ಇರ್ತದೆ, ಎಲ್ಲರಿಗೂ ಇರ್ತದೆ. ನಮ್ಮ ಭಾರತ ವಿಶ್ವಗುರು ಆಗಬೇಕು, ನಮ್ಮ ಭಾರತವೇ ಜಗತ್ತನ್ನು ಆಳಬೇಕು, ಆವಾಗ ಹೇಳೋದನ್ನು ಕೇಳ್ತೇವೆ. ಇದು ಎಲ್ಲ ಧರ್ಮ ಮತ್ತು ದೇಶಗಳಲ್ಲಿ ಇರುವಂಥ ಆಶಯ. ನೀವು ಜಗತ್ತಿನ ಚರಿತ್ರೆಯನ್ನು ತೆಗೆದುಕೊಳ್ತಾ ಹೋದರೆ ಇದೆಲ್ಲ ತುಂಬ ಹೇರಳವಾಗಿ ಕಾಣಲಿಕ್ಕೆ ಸಿಗ್ತದೆ. ಆದರೆ ಹೆಚ್ಚಿನವರಿಗೆ ಈ ಆಶಯಗಳು ಬರೀ ಮುಸಲ್ಮಾನರಿಗೆ ಮಾತ್ರ ಇರುವುದು, ಬರೀ ಮುಸಲ್ಮಾನರು ಬಿಟ್ಟು ಬೇರೆಯವರಿಗಿಲ್ಲ ಎಂತಕ್ಕಂಥ ಒಂದು ನರೇಷನ್ಸನ್ನು ಕಿವಿಯಲ್ಲಿ ತುಂಬಿಟ್ಟಿದ್ದಾರೆ. ಅದರ ಜೊತೆಗೆ ಏನಾಗ್ತದೆ ಅಂತ ಹೇಳಿದ್ರೆ, ಇಡೀ ಜಗತ್ತಿನಲ್ಲಿ ಕಂಪೇರ್ ಮಾಡಿದರೆ ಭಾರತೀಯ ಸಮುದಾಯಗಳು ಗ್ರಾಂಥಿಕವಾಗಿ ಸ್ಟ್ರಾಂಗ್ ಸಮುದಾಯಗಳಲ್ಲ. ಈಗ ಯಾವುದೇ ಗ್ರಂಥ ಆಗಿರಲಿ, ಈಗ ಬರೀ ಕುರಾನ್ ಅಂತಲ್ಲ, ಧಾರ್ಮಿಕವಾಗಿ ವೈದಿಕ ಗ್ರಂಥಗಳಾಗಲಿ, ಬೈಬಲ್ ಆಗಲಿ, ಅಥವಾ ಬೇರೆ ಯಾವುದೇ ಪ್ರವಾದಿ ಮೂಸಸ್ ಅವರಿಗೆ ಅವತೀರ್ಣಗೊಂಡ ತೌರಾತ್ ಆಗಲಿ, ತಲ್ಮೂದ್ ಆಗಲಿ, ಈ ಎಲ್ಲ ಗ್ರಂಥಗಳ ಬಗ್ಗೆ ಭಾರತೀಯ ಸಮುದಾಯ ಇಡೀ ಜಾಗತಿಕವಾಗಿ ಕಂಪೇರ್ ಮಾಡಿದರೆ, ನೀವು ಜಾಗತಿಕವಾಗಿ ಒಂದು ತುಲನಾತ್ಮಕ ಅಧ್ಯಯನ ಮಾಡಿದರೆ, ಭಾರತೀಯ ಸಮುದಾಯಗಳ ಒಂದು ವೀಕ್ನೆಸ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ, ಮುಸಲ್ಮಾನರು ಸೇರಿದಂತೆ ಇರೋ ಒಂದು ವೀಕ್ನೆಸ್ ಎಲ್ಲಿ ಬರ್ತದೆ ಅಂತ ಹೇಳಿದರೆ, ಗ್ರಾಂಥಿಕವಾದ ಅಧ್ಯಯನ ಬಹಳ ಕಡಿಮೆ ಇದೆ. ಹೀಗಿರುವುದರಿಂದ ಏನಾಗ್ತದೆ, ಹೀಗೆ ನರೇಷನ್ಸ್ ಮಾಡಿ ಆಡಳಿತವನ್ನು ಮುಸಲ್ಮಾನರಿಗೆ ಪ್ರಾತಿನಿಧ್ಯ ಕೊಡದೆ ದಬ್ಬಾಳಿಕೆಯಿಂದ ಪಡೆಯೋರಿಗೆ ಒಂದು ಸುಲಭ ಆಗ್ತದೆ. ಎಲ್ಲವನ್ನೂ ನಂಬಿಬಿಡ್ತಾರೆ. ಈ ಎಲ್ಲವನ್ನು ಈಗ ಉದಾಹರಣೆ ಮುಸಲ್ಮಾನರ ಕುರಿತಾಗಿ ಏನು ಹೇಳಿದರೂ ಕೂಡ ನಂಬಿಬಿಡುವಂಥ ಪರಿಸ್ಥಿತಿ ಇದೆ. ಯಾಕಂದರೆ ಆಡಳಿತವೂ ಕೂಡ ಅದನ್ನು ಸ್ಪಾನ್ಸರ್ ಮಾಡ್ತದೆ, ಒಂದು ಮೆಜಾರಿಟಿ ಸೊಸೈಟಿ ಕೂಡ ಅದನ್ನು ಸ್ಪಾನ್ಸರ್ ಮಾಡ್ತದೆ. ಅದರ ಜೊತೆಗೆ ಕೆಲವೊಂದು ಸಂಘ ಸಂಸ್ಥೆಗಳು ಕೂಡ ಪ್ರಾಯೋಜಕತ್ವವನ್ನು ಮಾಡ್ತವೆ, ಭಾಳಷ್ಟು ಮೀಡಿಯಾಗಳು ಅದನ್ನು ಪ್ರಾಯೋಜಕತ್ವ ಮಾಡ್ತವೆ. ನೋಡಿ, ಒನ್ ಸೈಡೆಡ್ ಮೀಡಿಯಾಗಳು ಎಷ್ಟೆಲ್ಲ ನರೇಷನ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ, ಎಷ್ಟು ಪುಸ್ತಕಗಳನ್ನು ಮಾಡ್ತಾರೆ. ಒಂದು ಕಾಲದಲ್ಲಿ ವಾಜಪೇಯಿಯವರ ಸರ್ಕಾರ ಇರುವಾಗ ಅರುಣ್ ಶೌರಿ ಅಂತ ಒಬ್ಬರು ಮಿನಿಸ್ಟ್ರ್ ಇದ್ದಿದ್ರು, ಅವರೇ ಈ ಪುಸ್ತಕ ಬರೆದಿದ್ದು. ಅದರಲ್ಲಿ ಬಹುದೇವಾರಾಧಕರನ್ನು ಕೊಲ್ಲಿ ಅಂತಕ್ಕಂಥ ಪುಸ್ತಕ ಬರೆದಿದ್ದು ಒಬ್ಬ ಅರುಣ್ ಶೌರಿ. ಈ ದೇಶದ ಅತ್ಯಂತ ದೊಡ್ಡ ಪತ್ರಕರ್ತ, ದೊಡ್ಡ ಜ್ಞಾನಿಯ, ತತ್ವಜ್ಞಾನಿಯ ಲೆವೆಲಲ್ಲಿರುವ ಪತ್ರಕರ್ತ. ಅಂಥವರಿಗೆ ಒಂದು ಗ್ರಾಂಥಿಕ ಭಾಷೆಯ ಸಾಂದರ್ಭಿಕತೆ, ಒಂದು ಗ್ರಾಂಥಿಕ ಭಾಷೆಯ ವಿಚಾರಗಳು ಯಾರನ್ನು ಸಂಬೋಧಿಸಿದ್ದಾರೆ, ಯಾವ ಕಾಲಘಟ್ಟದಲ್ಲಿ, ಯಾವ ಉದ್ದೇಶಕ್ಕೆ ಎನ್ನುವುದನ್ನು ಅರ್ಥ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ ಅವರಿಗೆ.
ಅರುಣ್ ಶೌರಿಯ ಕಾಲದಿಂದಲೇ ಇದು ಆರಂಭ ಆಗಿದ್ದು. 1997ರಲ್ಲಿ ಅರುಣ್ ಶೌರಿ ಮೊಟ್ಟ ಮೊದಲ ಬಾರಿಗೆ ಇದನ್ನು ದೊಡ್ಡ ಮಟ್ಟದಲ್ಲಿ ಬಹುದೇವಾರಾಧಕರನ್ನು ಕೊಲ್ಲಿ ಅಂತಕ್ಕಂಥ ಇದೆ ಅನ್ನುವುದನ್ನು ಆರಂಭ ಮಾಡಿದ್ದು. ಅದರ ನಂತರ ಸಾಮಾನ್ಯವಾಗಿ ಈ ರೈಟ್ ವಿಂಗಿನವರು ಬಲಪಂಥಿಯವರು ಅದನ್ನು ಎತ್ತಿಕೊಂಡು ದೊಡ್ಡ ಮಟ್ಟದ ಇದು ಮಾಡಿದ್ರು. ಈಗ ಸ್ವಲ್ಪ ಗೊತ್ತಾಗಿದೆ, ಜನರೆಲ್ಲ ಸ್ವಲ್ಪ ಓದಲಿಕ್ಕೆ ಸ್ವಲ್ಪ ಮಟ್ಟಿಗೆ ಕೆಲವೊಂದು ನರೇಷನ್ಸ್ಗಳು ಕೌಂಟರ್ ಕೂಡ ಆಗ್ತವೆ. ಸೊ ಈಗ ಎಲ್ಲರಿಗೂ ಗೊತ್ತಾಗಿದೆ.